ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್. ನಾನು ಸಾಹಿತ್ಯ. ಶನಿ ಜಯಂತಿ ಬಹಳ ಒಂದು ವಿಶೇಷವಾದಂತಹ ಜಯಂತಿ ಇದು. ಯಾಕೆಂತಂದರೆ ಶನಿ ಮಹಾತ್ಮ ಅಂತಂದರೆ ಎಲ್ರಿಗೂ ಕೂಡ ಭಯ ಭಕ್ತಿ, ಬೇರೆ ದೇವರುಗಳಿಗೆ ಹೋಲಿಕೆಯನ್ನು ಮಾಡ್ತಾ ಹೋದರೆ ಭಯ ಭಕ್ತಿ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ಯಾಕೆ ಇಷ್ಟೊಂದು ಭಯ ಪಡ್ತಾರೆ ಶನಿ ದೇವರಿಗೆ? ಜೊತೆಗೆ ಈ ಒಂದು ಶನಿ ಜಯಂತಿ ಏನಿದೆ, ಇದರ ವಿಶೇಷತೆ ಏನು, ಅದೆಲ್ಲದರ ಬಗ್ಗೆ ಕೂಡ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಶನಿ ಚಮತ್ಕಾರ. ಈ ಒಂದು ಶನಿ ಜಯಂತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಮೊದಲಿಗೆ ಒಂದು ಶನಿ ಜಯಂತಿಯ ಮಹತ್ವ ಕೂಡ ಬಹಳ ಇದೆ. ಅದರ ಜೊತೆಗೆ ಈ ಒಂದು ಶನಿ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕಾಗತ್ತೆ, ಜೊತೆಗೆ ಪೂಜಾ ವಿಧಿವಿಧಾನಗಳಾಗಿರ್ಬೋದು, ಜೊತೆಗೆ ಅಮಾವಾಸ್ಯೆ ಎಂದು ಈ ಒಂದು ಶನಿ ಜಯಂತಿ ಇದೆ. ಯೂಶಲಿ ಅಮಾವಾಸ್ಯೆ ಈ ಒಂದು ಶನಿ ಜಯಂತಿನ ಆಚರಣೆ ಮಾಡ್ತಾರೆ. ಆದರೆ ಬಹಳ ವಿಶೇಷ ಅಂತಂದರೆ ಹಲವು ವರ್ಷಗಳ ನಂತರ ಈ ಒಂದು ಶನಿ ಜಯಂತಿ ಶನಿವಾರ ಬಂದಿದೆ. ಇದರ ವಿಶೇಷತೆ ಏನು, ಇದೆಲ್ಲದರ ಬಗ್ಗೆ ಕೂಡ ಇವತ್ತು ತಿಳಿಸ್ಕೊಡ್ಲಿಕ್ಕೆ ಆಧ್ಯಾತ್ಮಿಕ ಚಿಂತಕರಾದಂಥ ರಾಘವೇಂದ್ರ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಅರ್ಚಕರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇನ್ನು ಅರ್ಚಕರೇ, ಬಹಳ ಮುಖ್ಯವಾಗಿ ಈ ಒಂದು ಶನಿ ಜಯಂತಿ ಅಂತಂದರೆ ಬಹಳ ಒಂದು ವಿಶೇಷ. ಏಕೆಂತಂದರೆ ಶನಿದೇವರು ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಭಯ ಪಡೋರೇ ಜಾಸ್ತಿ. ಹಾಗಾಗಿ ಒಂದು ಶನಿ ಜಯಂತಿಯ ವಿಶೇಷತೆ ಏನು, ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಅರ್ಚಕರೇ. ಮೊದಲನೇದಾಗಿ ನಾನು ಎಲ್ಲ ವೀಕ್ಷಕ ಮಿತ್ರರಿಗೂ ಶನೇಶ್ವರನ ಜಯಂತಿಯ ದಿನ ತಾವೆಲ್ಲರೂ ಶನೇಶ್ವರನ ಆರಾಧನೆ ಮಾಡಿ ಅವನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಬರಲಿ ಅಂತ ಶನಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ, ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಕುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ ಶಂ ಶನೈಶ್ಚರಾಯ ನಮಃ. ಶನೈಶ್ಚರ ಜಯಂತಿ ಅಂತ ಹೇಳೋದು ಶಾಸ್ತ್ರ ಪ್ರಕಾರವಾಗಿ ಪ್ರತಿ ವರ್ಷದ ವೈಶಾಖ ಮಾಸದ ಅಮಾವಾಸ್ಯೆ ದಿನ ಬರುತ್ತೆ. ಪ್ರತಿ ವರ್ಷದ ವೈಶಾಖ ಮಾಸದ ಅಮಾವಾಸ್ಯೆ ಶನೈಶ್ಚರ ಜಯಂತಿ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಈ ವರ್ಷದ ಈ ಸಂವತ್ಸರದ ವೈಶಾಖ ಮಾಸದ ಅಮಾವಾಸ್ಯೆ ಶನಿವಾರ ಬಂದಿರೋದು ಬಹಳ ವಿಶೇಷ. ನಾವು ಸಾಮಾನ್ಯವಾಗಿ ಶನಿದೇವರ ಆರಾಧನೆಗಾಗಿ ಯಾರಿಗೆ ಶನಿ ದೋಷ ಇರುತ್ತೆ ಅಂತ ಜ್ಯೋತಿಷಿಗಳು ಸೂಚಿಸ್ತಾರೆ, ಅವರೆಲ್ಲರೂ ಹೆಚ್ಚಾಗಿ ಶನಿವಾರ ನವಗ್ರಹ ಪ್ರದಕ್ಷಿಣೆ ಹಾಕ್ತೇವೆ, ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀವಿ. ಆಂಜನೇಯನ ದೇವಸ್ಥಾನಕ್ಕೂ ನಾವು ಶನಿವಾರವೇ ಭಾಳ ವಿಶೇಷವಾಗಿ ಹೋಗ್ತೀವಿ. ಹಾಗಾಗಿ ಈ ಶನಿವಾರ ಅಂತ ಹೇಳೋದು ಶನಿ ಪರಮಾತ್ಮನ ವಾರವಾಗಿದೆ. ನಾವು ಶುಕ್ರವಾರವನ್ನು ದೇವಿ ವಾರ ಅಂತ ಹೇಳ್ತೇವೆ, ಹಾಗೆ ಭಾನುವಾರವನ್ನು ಸೂರ್ಯನ ವಾರ ಅಂತ ಹೇಳ್ತೇವೆ. ಹಾಗಾಗಿ ಒಂದೊಂದು ವಾರ ಒಂದೊಂದು ದೇವರಿಗೆ ವಿಶೇಷವಾಗಿರೋದ್ರಿಂದ ಈ ಶನಿ ಜಯಂತಿ, ಶನೇಶ್ವರ ಜಯಂತಿ ಅಮಾವಾಸ್ಯೆ ಎಷ್ಟೋ ವರ್ಷಗಳ ನಂತರ ಶನಿವಾರ ಬಂದಿರೋದ್ರಿಂದ ನಾಳೆಯ ಶನೇಶ್ವರ ಜಯಂತಿ ಬಹಳ ವಿಶೇಷವಾದಂಥ ಒಂದು ಪರ್ವದಿನ. ಆ ಸ್ವಾಮಿಯನ್ನು ಆರಾಧನೆ ಮಾಡಲಿಕ್ಕೆ ನಾಳೆ ಅವನು ಪ್ರಸನ್ನ ಚಿತ್ತನಾಗಿರ್ತಾನೆ. ಯಾಕೆಂದರೆ ಜಯಂತಿಯ ದಿನ ಅವನ ಅನುಗ್ರಹ ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿ ನಾಳೆ ಯಾರ್ಯಾರು ಭಕ್ತರು ಅವನನ್ನು ಆರಾಧಿಸ್ತಾರೆ, ಅವನನ್ನು ಪೂಜಿಸ್ತಾರೆ, ಅವರೆಲ್ಲರಿಗೂ ಖಂಡಿತವಾಗಿ ಅವರ ಈಪ್ಸಿತ ಫಲಗಳು, ಅವರ ಇಷ್ಟಾರ್ಥವನ್ನು ಶನಿ ಭಗವಂತ ಈಡೇರಿಸ್ತಾನೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಅರ್ಚಕರೇ, ಬಹಳ ವಿಶೇಷವಾಗಿ ಈಗ ಆರಾಧನೆ ಅಂತ ಹೇಳ್ತಾ ಇದ್ರಿ. ಈಗ ನಾವು ಯಾವ ರೀತಿ ಆರಾಧನೆಯನ್ನು ಮಾಡಬೇಕಾಗತ್ತೆ, ಜೊತೆಗೆ ಒಂದು ಎಳ್ಳುಬತ್ತಿಯನ್ನು ಅರ್ಪಿಸಬೇಕು ಅಂತ ಕೂಡ ಹೇಳ್ತಾರೆ, ಅದರ ಮಹತ್ವ ಏನು? ಈಗ ಶನೇಶ್ವರರ ಆರಾಧನೆ, ಶನೈಹಿ ಚರಹ ಶನೈಶ್ಚರ ಅಂತ ಹೇಳ್ತೇವೆ. ಶನೈಹಿ ಚರಹ ಅಂದರೆ ನಿಧಾನವಾಗಿ ಚಲಿಸುವಂತಹ ಗ್ರಹ. ಇವಾಗ 9 ಗ್ರಹ ಇದೆ, ಅತ್ಯಂತ ನಿಧಾನವಾಗಿ ಚಲಿಸುವಂಥ ಗ್ರಹ ಯಾವುದು ಕೇಳಿದ್ರೆ ಶನೈಶ್ಚರ. ಹಾಗಾಗಿ ಶನೈಶ್ಚರ ಅಂತ ಹೇಳಬೇಕು. ಶನೈಹಿ ಚರಹ ಶನೈಶ್ಚರ. ಅವನಿಗೆ ಮಂದವಾಸರ, ಮಂದ ಅಂತಲೂ ಕರೀತಾರೆ, ಸ್ಥಿರ ಅಂತಲೂ ಕರೀತಾರೆ. ಹೀಗೆ ಬೇರೆ ಬೇರೆ ನಾಮ ಬಹಳ ವಿಶೇಷಪೂರ್ಣವಾಗಿದೆ ಶನಿ ಭಗವಂತನಿಗೆ. ಹಾಗಾಗಿ ಅವನ ಶನೈಶ್ವರನ ಆರಾಧನೆಯಲ್ಲಿ ಬಹಳ ವಿಧಾನ ಹೇಳಿದ್ದಾರೆ, ಒಂದೆರಡು ವಿಧಾನ ಅಲ್ಲ. ಮೊದಲನೇದಾಗಿ ಶನೈಶ್ವರ ದೋಷ ಇರತಕ್ಕಂಥವ್ರು ಆಂಜನೇಯ ಸ್ವಾಮಿ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ನಾವೆಲ್ಲರೂ ಸಹ ಅಷ್ಟಮ ಶನಿ, ಪಂಚಮ ಶನಿ, 7.5 ಶನಿ, ಈ ಥರ ಬೇರೆ ಬೇರೆ ಶನಿ ದೋಷ ಇರೋವರಿಗೆ ಜ್ಯೋತಿಷಿಗಳು ಸಾಧಾರಣವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನಿಗೆ ಅಭಿಷೇಕ ಮಾಡಿ, ಹಾಗೆ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿ ಅಂತ ಬಹಳ ಆದ್ಯತೆಯಲ್ಲಿ ಹೇಳ್ತೇವೆ. ಯಾಕಂದರೆ ಪ್ರತಿಯೊಂದು ಗ್ರಹಗಳಿಗೂ ಅಭಿಮಾನಿ ದೇವತೆ ಅಂತ ಇರುತ್ತೆ. ಅಂದರೆ ಒಂದೊಂದು ಗ್ರಹಗಳಿಗೆ ಒಂದೊಂದು ದೇವರ ಆರಾಧನೆ ಮಾಡಬೇಕು. ಈಗ ಉದಾಹರಣೆಗೆ ನಿಮಗೆ ಕುಜ ದೋಷ ಇದೆ ಅಂದರೆ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ ಅಂತ ಹೇಳ್ತಾರೆ ಯೂಶಲ್ ಆಗಿ. ಹಾಗೆ ಶನಿ ಪರಮಾತ್ಮನ ದೋಷ ನಿವಾರಣೆಗಾಗಿ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಿದರೆ ಶನಿ ಭಗವಂತ ತೃಪ್ತನಾಗ್ತಾನೆ, ದೋಷ ಪರಿಹಾರ ಆಗುತ್ತೆ ಅಂತ ಶಾಸ್ತ್ರ ಉಲ್ಲೇಖ ಇದೆ.
ಹಾಗಾಗಿ ನಾಳೆ ಮೊದಲ ಆದ್ಯತೆಯಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು, ಆಂಜನೇಯನ ಆರಾಧನೆ ಮಾಡೋದು. ನಾನು ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡೋದು ಒಂದು ವಿಭಾಗ ಆದರೆ, ಅವರವರ ಮನೆಗಳಲ್ಲೇ ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿ ಹೇಳಬೇಕು.